Industry doesn't give you an applause for your surname. It watches if you can stand without leaning on it ಅಂತ. ಅಪ್ಪ ವಾಸ್ ಒನ್ ಆಫ್ ದ ಫ್ಯೂ ವೆರಿ ಲಕ್ಕಿ ಪೀಪಲ್. ನಾನು ಯಾವತ್ತೂ ಅಪ್ಪಂಗೆ ಹೇಳ್ತೇನೆ, ನೀವು ತುಂಬ ಲಕ್ಕಿಪ್ಪ ಅಂದ್ಬಿಟ್ಟು. ಅಮಿತಾಬ್ ಬಚ್ಚನ್ ಕುಡ್ದಿರೋ ಪಾತ್ರ ಒಂದು ಸೀನ್ ಮಾಡಬೇಕು ಅವರು. ಸೊ ರೈಟರ್ಸ್ ಬರೆಯೋರು ಎಲ್ಲ ಸಿನಿಮಾದಲ್ಲೂ ಒನ್ ಡ್ರಂಕನ್ ಸೀನ್ ವಿತ್ ಅಮಿತಾಬ್ ಬಚ್ಚನ್ ಬಿಕಾಸ್ ಹಿ ವಾಸ್ ಅನ್ ಎಕ್ಸ್ಪರ್ಟ್. How have you maintained loyalties? ಯು ವಿಲ್ ನಾಟ್ ಬಿಲೀವ್, ಊಟ ತಿಂಡಿ ಹಾಕ್ತಾರಲ್ಲ ಪ್ರೊಡಕ್ಷನ್ ಹುಡುಗರು, ದೇ ಹ್ಯಾವ್ ಸೋ ಮಚ್ ಆಫ್ ವರ್ಕ್. ಒಂದು ಪ್ರೊಡಕ್ಷನಲ್ಲಿ ಊಟ ತಿಂಡಿ ಕಾಫಿ ಟೀ ಚೆನ್ನಾಗಿಲ್ಲ ಅಂದರೆ ಸಿನಿಮಾಗಳು ನಿಂತೋಗುತ್ತೆ, ಶೂಟಿಂಗ್ಗಳು ನಿಂತೋಗುತ್ತೆ. ಬಿದ್ದಾಗ ಕೊಡ್ಕೊಂಡು ಮುಂದಕ್ಕೆ ಹೋಗ್ಬೇಕಾ, ಅದೇ ಲೈಫ್ ಅನ್ನೋದು ಲೈನು. ಬಟ್ ಅದು ವಾಸ್ತವಕ್ಕೆ ಬಂದಾಗ ಎದಳೋದು ಕಷ್ಟ ಆದಾಗ, ಒಂಟಿ ಆದಾಗ, ಅಥವಾ ಮತ್ತೆ ಎದ್ರೆ ಮತ್ತೆ ಅಲ್ಲಿ ಹೋಗ್ಬೇಕಾ ಅಂತ ಗೊಂದಲಗಳು ಕಾಡಿದ್ದು ಅಂತ. ಕಂಟಿನ್ಯೂಸ್ ಸಕ್ಸಸ್ ಬಂದಾಗ ದೇರ್ ಆರ್ ಪೀಪಲ್ ಹೂ ಕಾಂಟ್ ಟೇಕ್ ಸೋ ಮಚ್ ಸಕ್ಸಸ್ ಹ್ಯಾಪನಿಂಗ್ ಓನ್ಲಿ ಟು ಯು. ಸೊ ಅಲ್ಲಿ ದೇರ್ ಇಸ್, ನಿಂಗೆ ಗೊತ್ತಿಲ್ಲದೆ ಜೊತೆಗಿರೋರೆ ದಿಲ್ ಬಿ ವೇಟಿಂಗ್, ನನ್ನ ಮಗ ಏನು ಮುಟ್ಟಿದ್ದಲ್ಲ ಸಕ್ಸಸ್ಸು ಅನ್ನೋದು ಸೋಲ್ಬೇಕೆ ಒಂದೊಂದ್ಸಲಿ. ಬೇರೆ ಭಾಷೆ ಸಿನಿಮಾಗಳು ನಮ್ಮಲ್ಲಿ ಜಾಸ್ತಿ ಓಡ್ತಾ ಇರಲಿಲ್ಲ. ಆ್ಯಂಡ್ ಈ ವಿಷಯ ಹೇಳಬೇಕಾದರೆ ನಾನು ಅಂಡರ್ಲೈನ್ ಮಾಡಿ ತಾಯದಿಂದ ಹೇಳ್ತೀನಿ, ಬೆಂಗಳೂರು ಈಸ್ ನಾಟ್ ಕರ್ನಾಟಕ. ಧೈರ್ಯ ಅದು ಹೆಂಗೆ ಬರುತ್ತೆ? ಲವ್, ಪ್ಯಾಷನ್ ಫಾರ್ ಸಿನಿಮಾ ಓಕೆ, ಡ್ಯೂ ಸಮ್ವೇರ್ ಫೀಲ್ ಈ ಥರ ಎಲ್ಲ ಆದಾಗ ಅದು ಆಗಬೇಕಂತಿತ್ತು, ಡೆಸ್ಟಿನಿ, ಈ ಥರದೆಲ್ಲ ಯೋಚನೆಗಳು ಬಂದಿರೋದು ಉಂಟಾ? ರೀಮೇಕ್ ಅಂತ ಮಾಡಿದವರು, ಅಪ್ಪ ಆಗಲಿ ರವಿಚಂದ್ರನ್ ಆಗಲಿ, ಎಷ್ಟೊಂದು ಜನ ಹೂಎವರ್ ಮೇಡ್ ರೀಮೇಕ್ಸ್, ದೇ ವರ್ ಅಟ್ಲೀಸ್ಟ್ ಮ್ಯಾನ್ ಎನಫ್ ಟು ಸೇ ಐ ಹ್ಯಾವ್ ಬಾಟ್ ದ ರೈಟ್ಸ್ ಆಫ್ ದಟ್ ಫಿಲಮ್, ಐ ಆಮ್ ರೀಮೇಕಿಂಗ್ ಇನ್ ಕನ್ನಡ. ಎಷ್ಟು ಜನ ಕದ್ದು ಅದನ್ನು ಒರಿಜಿನಲ್ ಅಂದ್ಬಿಟ್ಟು ಸೂಪರ್ ಹಿಟ್ ಮಾಡಿದ್ದಾರೆ. 3 ಮಲಯಾಳಂ ಸಿನಿಮಾ ತೆಗೆದ್ಬಿಟ್ಟು ಬೇರೆ ಒಂದು ಕನ್ನಡ ಸಿನಿಮಾ ಮಾಡಿಬಿಟ್ಟು ಅದು ಸೂಪರ್ ಹಿಟ್ ಅಂತಾರೆ. ಕೇಳಿದ್ರೆ ನಾನು ಕ್ರಿಯೇಟ್ ಮಾಡಿದ್ದು ಅಂತಾರೆ. How should the world celebrate Dwarkesh sir? By laughing, by smiling. There is only one ಕರ್ನಾಟಕದ ಕುಳ್ಳ, ಹಾಸ್ಯ ಕುಳ್ಳ, ಅದು ಅಪ್ಪ ಒಬ್ಬ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.